ಇಂಡಿಯಾ ಜಗತ್ತಿನಲ್ಲಿ ಅತ್ಯಂತ ವೈವಿಧ್ಯಮಯ ಧರ್ಮ, ಜಾತಿ, ಸಂಸ್ಕೃತಿಯನ್ನು ಹೊಂದಿರುವ ಏಕೈಕ ರಾಷ್ಟ್ರ. 1400 ವರ್ಷಗಳ ಹಿಂದೆಯೇ ಪ್ರವಾದಿಯ ಅರಬ್ ನೆಲದಿಂದ ಅವರ ಅನುಯಾಯಿಗಳು ಮೊದಲಾಗಿ ಅರಬ್ಬಿ ಸಮುದ್ರದ ದಾರಿಯಾಗಿ ಕಲ್ಲಿಕೋಟೆ ಮಂಗಳೂರಿಗೆ ಬಂದು ತಲುಪಿದರು. ಹಿಜರಿ ಶಕೆ 22ಕ್ಕೆ ಸರಿಯಾದ ಕ್ರಿಸ್ತಶಕ 646ರ ಕಾಲದಲ್ಲಿ ಬಾರ್ಕೂರು, ಮಂಗಳೂರು, ಕಾಸರಗೋಡು, ಕೊಡುಂಗಲ್ಲೂರು ಮೊದಲಾದ ಸ್ಥಳಗಳಲ್ಲಿ ಅವರು ತಮ್ಮ ಕೈಗಳಿಂದ ಮಸ್ಜಿದ್ಗಳನ್ನು ಸ್ಥಾಪಿಸಿದರು. ಸಾವಿರಾರು ವರ್ಷಗಳ ಸವರ್ಣೀಯರ ಕುತಂತ್ರಕ್ಕೆ ಒಳಗಾಗಿ ಪ್ರಾಣಿಗಳಿಗಿಂತಲೂ ನಿಕೃಷ್ಟವಾದ ಬದುಕನ್ನು ಕಂಡ ಇಂಡಿಯಾದ ಮೂಲ ನಿವಾಸಿಗಳು ಇಸ್ಲಾಂ ಧರ್ಮದ ಸಮಾನತೆಯ ನೈಸರ್ಗಿಕ ಆದರ್ಶಕ್ಕೆ ಮನಸೋತು ಮುಸ್ಲಿಮರಾದರು. ನಂತರದ ಕಾಲದಲ್ಲಿ ಇಸ್ಲಾಂ ತನ್ನ ಸಮಾನತೆಯ ಕಂಪನ್ನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ, ಅಲ್ಲಿಂದ ಪಾಕಿಸ್ತಾನ, ಅಫ್ಘಾನ್ ಗಡಿಯವರೆಗೂ ಹರಡಿದ್ದನ್ನು ಇತಿಹಾಸದ ಪುಟಗಳು ಸಾರಿ ಹೇಳುತ್ತಿವೆ. ಕೃಷಿ, ವೈಜ್ಞಾನಿಕ, ತಾಂತ್ರಿಕ, ರಾಜಕೀಯ, ಆರ್ಥಿಕ, ಕಲೆ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ಈ ದೇಶಕ್ಕೆ ಇಸ್ಲಾಂ ನೀಡಿದ ಕೊಡುಗೆಗಳು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು. ತುಂಡರಸರ, ಆಳರಸರ ದೊರೆಗಳ ಕೈಯಲ್ಲಿ ಅಂದಿನ ಇಂಡಿಯಾ ದೇಶದ ಭೂಭಾಗಗಳು ಛಿದ್ರವಾಗಿ ಬಾಕಿಯಾಗಿದ್ದ ವೇಳೆ ಇಂಡಿಯಾ ಅಥವಾ ಹಿಂದೂಸ್ತಾನವೆಂಬ ರಾಷ್ಟ್ರಕ್ಕೆ ರೂಪು ಕೊಟ್ಟವರು ಮೊಘಲ್ ಬಾದಶಾಹ ಔರಂಗಜೇಬ್ ಆಗಿದ್ದರು. ಮೈಸೂರ ಹುಲಿ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ನಾಂದಿ ಹಾಡಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮುಂದುವರಿಸಿದ ಬಹದ್ದೂರ್ ಶಾ ಜಫರ್ ನಂತರದ 1947ರ ಸ್ವಾತಂತ್ರ್ಯ ಲಭಿಸುವವರೆಗೆ ಮುಸ್ಲಿಮರೇ ಮುಂಚೂಣಿಯಲ್ಲಿದ್ದರು ಅನ್ನುವುದು ಪರಮಸತ್ಯ. ಸಾವಿರಾರು ಮಂದಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತ ಜೀವಗಳನ್ನು ಬಲಿಯರ್ಪಿಸಿ ಶಹೀದಿಗಳಾದರು. ದುರಂತವೆಂದರೆ ಆ ನಂತರ ದೇಶ ವಿಭಜನೆಯ ಸುಳ್ಳಾರೋಪವನ್ನೂ ಕೂಡ ಮುಸ್ಲಿಮರು ಹೊರಬೇಕಾಯಿತು. 1947ರಲ್ಲಿ ಪಡೆದ ಸ್ವಾತಂತ್ರ್ಯದ ನಂತರ ಕ್ರಮೇಣ ಮುಸ್ಲಿಂ ಸಮುದಾಯವು ಸಾಮಾಜಿಕ, ರಾಜಕೀಯ, ಶಿಕ್ಷಣ, ಔದ್ಯೋಗಿಕ ಮತ್ತು ಆರ್ಥಿಕ ರಂಗಗಳಲ್ಲಿ ಹಿಂದುಳಿಯಿತು. ಇಂಡಿಯಾದ ಮುಸ್ಲಿಮರ ಈ ಹಿನ್ನಡೆಯ ಹಿಂದೆ 1925ರಲ್ಲಿ ಸ್ಥಾಪಿತಗೊಂಡ ರಾಷ್ಟ್ರೀಯ ಸ್ವಯಂ ಸೇವಕಿ ಎಂಬ ಫ್ಯಾಸಿಸ್ಟರ ದೀರ್ಘಕಾಲದ ಗೂಢಾಲೋಚನೆ ಮತ್ತು ಕುತಂತ್ರವಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇಶವನ್ನು 60 ವರ್ಷಗಳಿಂದ ಆಳಿದ ವಿವಿಧ ಪಕ್ಷಗಳು ಈ ಮೇಲೆ ಪ್ರಸ್ತಾಪಿಸಿದ ವರ್ಗಗಳನ್ನು ಮೇಲೆತ್ತುವ ಸಂಕಲ್ಪವನ್ನು ತೋರಲೇ ಇಲ್ಲ. ವಿಭಜನೆಯ ವೇಳೆ ಸ್ಫೋಟಿಸಿದ ಕೋಮುದಂಗೆಯು ಒಂದು ಶಾಪವೆಂಬಂತೆ ನಂತರದ ದಿನಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಸಾಂಕ್ರಾಮಿಕವಾಗಿ ಹಬ್ಬಿತು. ಅದರಲ್ಲಿ ಅತ್ಯಂತ ನಷ್ಟಕ್ಕೊಳಪಟ್ಟದ್ದು ಮುಸ್ಲಿಂ ಜನಾಂಗವಾಗಿತ್ತು. ಸಾಚಾರ ಸಮಿತಿಯ ವರದಿಯು ಇಂಡಿಯಾದ ಮುಸ್ಲಿಮರು ತಮ್ಮ ಅಸ್ತಿತ್ವ, ರಕ್ಷಣೆ ಮತ್ತು ಸಮಾನತೆಯ ಬಗ್ಗೆ ತೀವ್ರ ಬೆದರಿಕೆಯನ್ನು ಎದುರಿಸುತ್ತಿದ್ದಾರೆಂಬ ನಗ್ನ ಸತ್ಯವನ್ನು ದೇಶದ ಮುಂದಿಟ್ಟಿತು. ಈ ಹಂತದಲ್ಲಿ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಸಾಮಾಜಿಕ ಚಳುವಳಿಯನ್ನು ನಡೆಸುತ್ತಿದ್ದ NDF, MNP, KFD ಎಂಬ ಹೆಸರಿನ ಸಾಮಾಜಿಕ ಸಂಘಟನೆಗಳು 2007ರ ಫೆಬ್ರವರಿ 17ರಂದು ಮಿಲನಗೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ತಮ್ಮ ಚಳುವಳಿಯನ್ನು ರಾಷ್ಟ್ರದಾದ್ಯಂತ ವ್ಯಾಪಿಸಲು ನಿರ್ಧರಿಸಿತು. ಸ್ವಾತಂತ್ರ್ಯ, ನ್ಯಾಯ, ರಕ್ಷಣೆ ಎಂಬ ಘೋಷಣೆಯೊಂದಿಗೆ ಆರಂಭಗೊಂಡ ಚಳುವಳಿಯು ನಂತರದ ದಿನಗಳಲ್ಲಿ ಟೋಟಲ್ ಮುಸ್ಲಿಂ ಎಂಪವರ್ಮೆಂಟ್ ಎಂಬ
ಧ್ಯೇಯ ವಾಕ್ಯದೊಂದಿಗೆ ದೇಶದಾದ್ಯಂತ ಸಂಘಟನೆಯನ್ನು ವಿಸ್ತರಿಸಿ ಮುಸ್ಲಿಂ ಸಮುದಾಯದ ಆರ್ಥಿಕ, ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದ ಸಮಗ್ರ ಸಬಲೀಕರಣಕ್ಕಾಗಿ ತಳಮಟ್ಟದ ಕಾರ್ಯಕರ್ತರನ್ನು ತರಬೇತುಗೊಳಿಸುವ ಮೂಲಕ ಪ್ರಾಯೋಗಿಕ ರಂಗಕ್ಕಿಳಿಯಿತು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕೋಮುದಂಗೆ, ಬಡತನ, ಹಸಿವು, ಅನಕ್ಷರತೆಯ ನಿಂದನೆಯಿಂದ ಅವಮಾನಿತಗೊಂಡ ಮುಸ್ಲಿಂ ಸಮುದಾಯದ ಮಧ್ಯೆ ಪ್ರಜ್ಞಾವಂತಿಕೆಯನ್ನು ಮೂಡಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಧೈರ್ಯವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತೋರಿತು. ವಿವಿಧ ರಾಜ್ಯಗಳಲ್ಲಿ ಮುಸ್ಲಿಂ, ದಲಿತ, ರೈತರಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿತು. ಗಾಂಧೀಜಿಯನ್ನು ಕೊಲೆಗೈಯುವ ಮೂಲಕ ಸ್ವತಂತ್ರ ಇಂಡಿಯಾದಲ್ಲಿ ಮೊತ್ತ ಮೊದಲ ಭಯೋತ್ಪಾದನೆಯ ಬೀಜ ಬಿತ್ತಿದ ಆರ್ಎಸ್ಎಸ್ ನಂತರದ ಎರಡನೆಯ ಅತಿದೊಡ್ಡ ಭಯೋತ್ಪಾದನೆ ಎಂಬಂತೆ 1992ರಲ್ಲಿ ಬಾಬರಿ ಮಸ್ಜಿದ್ ಅನ್ನು ಧ್ವಂಸಗೊಳಿಸಿತು. ಬಾಬರಿ ಮಸ್ಜಿದ್ ಧ್ವಂಸದ ವಿರುದ್ಧದ ಪ್ರತಿಧ್ವನಿಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮುಂಚೂಣಿಯಲ್ಲಿತ್ತು. ಬಾಬರಿ ಮಸ್ಜಿದ್ ಅನ್ನು ನೆಲಸಮಗೊಳಿಸಿದ ಅದೇ ಸ್ಥಳದಲ್ಲಿ ಬಾಬರಿ ಮಸ್ಜಿದ್ ಅನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಕಳೆದ 21 ವರ್ಷಗಳಿಂದ ಸಂಘಟನೆಯು ಪ್ರತಿಭಟನೆಯನ್ನು ನಡೆಸಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದೆ. ಬಾಬರಿ ಮಸ್ಜಿದ್ ನಿರ್ಮಾಣಗೊಳ್ಳುವವರೆಗೆ ಈ ಬೇಡಿಕೆ ಜೀವಂತವಾಗಿರುತ್ತದೆ. ನಿರಪರಾಧಿ ಮುಸ್ಲಿಂ ಯುವಕರನ್ನು ಗುರಿಯಾಗಿಸಿ ಸರ್ಕಾರ ಮತ್ತು ಫ್ಯಾಸಿಸ್ಟ್ ಪೊಲೀಸರು ಸುಳ್ಳಾರೋಪಗಳನ್ನು ಹೊರಿಸಿ ಬಂದೀಖಾನೆಯಲ್ಲಿರಿಸಿದಾಗ ಅದರ ವಿರುದ್ಧ ಜಾಮೀನೇ ಕಾನೂನು ಎಂಬ ಘೋಷಣೆಯೊಂದಿಗೆ ದೇಶದಾದ್ಯಂತ ಪೋಸ್ಟರ್ ಕ್ಯಾಂಪೇನ್ ಮತ್ತು ಪ್ರತಿಭಟನೆಯನ್ನು ನಡೆಸಿ ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿ ಸಂವಿಧಾನ ಕೊಡಮಾಡಿದ ಮೀಸಲಾತಿಯನ್ನು ಜಾರಿಗೆ ತರದೆ ಶಿಕ್ಷಣ, ಉದ್ಯೋಗ ರಂಗಗಳಲ್ಲಿ ಹಿಂದುಳಿದ ಮುಸ್ಲಿಮರನ್ನು ವಂಚಿಸಿದ ಸರ್ಕಾರಗಳ ತಾರತಮ್ಯವನ್ನು ಖಂಡಿಸಿ ದೇಶದಾದ್ಯಂತ ಅಭಿಯಾನವನ್ನು ನಡೆಸಿ ಕೊನೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಮಾರೋಪ ಸಮಾವೇಶವನ್ನು ನಡೆಸಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಬಲೀಕರಣದ ಸಂದೇಶವನ್ನು ಈ ಮಣ್ಣಿನ ಎಲ್ಲಾ ವರ್ಗಗಳಿಗೂ ತಲುಪಿಸುವುದಕ್ಕಾಗಿ ಸಂಘಟನೆಯ ಸ್ಥಾಪನಾ ದಿನವಾದ ಫೆಬ್ರವರಿ 17ರಂದು ಪಾಪ್ಯುಲರ್ ಫ್ರಂಟ್ ಡೇ ಆಗಿ ಆಚರಿಸಲು ನಿರ್ಧರಿಸಲಾಯಿತು. ಅದರಂತೆ ಈ ವರ್ಷ ಪ್ರಪ್ರಥಮ ಬಾರಿಗೆ ದೇಶದ ವಿವಿಧ ರಾಜ್ಯಗಳ ಪ್ರಮುಖ ಕೇಂದ್ರಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಡೇ ಅನ್ನು ಆಚರಿಸಲಾಯಿತು.